ಇನ್ನು ಮತ್ತೊಂದು ಸುತ್ತಿನ ರಾಜಕೀಯಕ್ಕೆ ಬರೋಣ. ಅದು ಮುಖ್ಯಮಂತ್ರಿ ವರ್ಸಸ್ ಉಪಮುಖ್ಯಮಂತ್ರಿಗಳ ಕತೆ. ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಡಿ.ಕೆ. ಶಿವಕುಮಾರ್ ಅವರು ಆಸೆಯನ್ನು ಇಟ್ಕೊಂಡು ಕೂತಿದ್ದಾರೆ. ಆದರೆ ಸಿದ್ದರಾಮಯ್ಯವರು ನಾನೇ 5 ವರ್ಷ ಅನ್ನುವಂಥದ್ದಿದ್ದಾರೆ. ಇದರ ಮಧ್ಯದಲ್ಲಿ ಅಸಹಾಯಕತೆಯನ್ನು ಉಪಮುಖ್ಯಮಂತ್ರಿಗಳು ತೋರಿಸಿದ್ರು. ಆದರೆ ಇವತ್ತು ದೇವಸ್ಥಾನಕ್ಕೆ ಹೋಗಿ ಈಡ್ಗಾಯಿಯನ್ನು ಒಡೆಯೋ ಸಂದರ್ಭದಲ್ಲಿ ಅವರು ತೋರಿಸಿದ್ದು, ಅವರು ಆಡಿರುವಂಥ ಮಾತುಗಳು ಭಾರಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ನೋಡಿ. ಸಿಎಂ ಕುರ್ಚಿಗಾಗಿ ದೇವರ ಮೊರೆ ಹೋದ್ರ ಡಿಕೆಶಿ. ಆಷಾಢ ಶುಕ್ರವಾರ ಪೂಜೆ ಸಲ್ಲಿಸಿ ಈಡುಗಾಯಿ. ಪ್ರಯತ್ನ ವಿಫಲವಾದರೂ ಪೂಜೆ ವಿಫಲವಾಗಲ್ವಾ? ದೇವರ ಮೇಲೆ ವಿಶ್ವಾಸವಿಟ್ರ ಡಿಸಿಎಂ ಡಿಕೆಶಿ. What option I have? I have to stand by him, I support him. I don't have any objection to it. Whatever the party high command tells and whatever he desires, it will be fulfilled. I don't want to discuss anything. All lakhs of workers have supported this party. It is not only DK. ಇದು ಮೊನ್ನೆಯಷ್ಟೇ 5 ವರ್ಷವೂ ನಾನೇ ಸಿಎಂ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ ಬಳಿಕ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ ರೀತಿ. ಆದರೆ ಡಿ.ಕೆ. ಶಿವಕುಮಾರ್ ಇನ್ನೂ ವಿಶ್ವಾಸವನ್ನು ಕಳೆದುಕೊಂಡಿಲ್ಲ. ಸಿಎಂ ಕುರ್ಚಿಗಾಗಿ ದೇವರ ಮೊರೆ ಹೋಗಿದ್ದಾರೆ. ಆಷಾಢ ಶುಕ್ರವಾರದ ದಿನವಾದ ಇವತ್ತು ತಾಯಿ ಚಾಮುಂಡಿಗೆ ಪೂಜೆ ಸಲ್ಲಿಸಿದ್ದಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ದೇವಸ್ಥಾನದ ಹೊರಗಡೆ ಈಡುಗಾಯನ್ನು ಒಡೆದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಇನ್ನು ನಿಮ್ಮ ಪ್ರಾರ್ಥನೆಗೆ ಫಲ ಸಿಗುತ್ತಾ ಅನ್ನುವ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿ.ಕೆ. ಶಿವಕುಮಾರ್, ನನಗೆ ಏನು ಬೇಕು ಅದನ್ನು ಪ್ರಾರ್ಥನೆ ಮಾಡಿದ್ದೇನೆ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗೋದಿಲ್ಲ ಅಂಥೇಳಿ ಡಿಕೆಶಿ ಮಾರ್ಮಿಕವಾಗಿ ಹೇಳಿದ್ದಾರೆ. ಸಿಎಂ ಕುರ್ಚಿಯ ಚರ್ಚೆ ಈಗ ಬೇಡ, ಖರ್ಗೆ ನಮ್ಮ ಅಧ್ಯಕ್ಷರು ನನಗೆ ಬುದ್ಧಿವಾದ ಹೇಳಿದ್ದಾರೆ, ಖರ್ಗೆ ಮಾತಿನಂತೆ ನಡೆದುಕೊಳ್ತೀನಿ ಅಂಥೇಳಿ ಡಿಕೆಶಿ ಹೇಳಿದ್ದಾರೆ. ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ. ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಯಾವ ಚರ್ಚೆನೂ ಬೇಡ. ಈಗ ಇಲ್ಲಿ ರಾಜಕೀಯ ಮಾತಾಡೋಕ್ಕೆ ನಾನು ಬಂದಿಲ್ಲ. ರಾಜ್ಯಕ್ಕೆ ಒಳ್ಳೇದಾಗಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ, ಸಂದೇಶ ಹೇಳಿದ್ದಾರೆ. ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ಸಿಎಂ ರೇಸ್ನಿಂದ ಡಿ.ಕೆ. ಶಿವಕುಮಾರ್ ಕೆಳಗೆ ಇಳಿದು ಬಿಟ್ರ ಅನ್ನುವಂತಹ ಪ್ರಶ್ನೆಗಳು ಹುಟ್ಟಿಕೊಂಡಂತಹ ಸಂದರ್ಭದಲ್ಲೇ ಇವತ್ತು ಮತ್ತೆ ಚಾಮುಂಡಿ ಬೆಟ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತೆ ನಿಗೂಢವಾದಂತಹ ಮಾತನಾಡಿದ್ದಾರೆ. ನನಗೇನನ್ನು ಬೇಕೋ ಅದನ್ನು ತಾಯಿ ಚಾಮುಂಡಿಯ ಬಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಪ್ರಯತ್ನ ವಿಫಲವಾಗಬಹುದು, ಆದರೆ ಪ್ರಾರ್ಥನೆ ವಿಫಲವಾಗೋದಿಲ್ಲ ಅನ್ನುವಂತಹ ಮಾತು ಮತ್ತೆ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಮಟ್ಟದ ಸದ್ದನ್ನು ಮಾಡ್ತಾ ಇದೆ. ಅಲ್ಲಿಗೆ ಡಿ.ಕೆ. ಶಿವಕುಮಾರ್ ಯಾವುದೇ ಹಂತದಲ್ಲೂ ಕೂಡ ಸಿಎಂ ರೇಸ್ನಿಂದ ಕೆಳಗಡೆ ಇಳಿದಿಲ್ಲ. ಅವರು ಇನ್ನೂ ಕೂಡ ಸಿಎಂ ರೇಸ್ನಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ನಾಡದೇವಿ ಚಾಮುಂಡಿ ತಾಯಿಯ ಮುಂದೆಯೇ ಅವರು ಪರೋಕ್ಷವಾಗಿ ನಾಡಿನ ಜನರಿಗೆ ತಿಳಿಸಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಡಿಕೆ ಬಿಟ್ರ ನವೆಂಬರ್ ತನಕ ಶರಣಾಗತಿ ರಾಜಕಾರಣನ, ಡಿಕೆಶಿ ಮೌನ ಸಂಗ್ರಾಮನ. ಇನ್ನು ಡಿಸಿಎಂ ಡಿಕೆಶಿ ಅವರ ಮೌನ ವೃತ್ತ ರಾಜಕೀಯ ವಲಯದಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ನಾಯಕತ್ವ ಬದಲಾವಣೆಯ ಹೊಣೆಯನ್ನು ಹೈಕಮಾಂಡ್ ಭುಜಕ್ಕೆ ಹೊರಿಸಿರುವ ಡಿಕೆಶಿ ಮತ್ತೆ ಪಕ್ಷದ ನಿಷ್ಠದಾಳವನ್ನು ಪ್ರಯೋಗಿಸಿದ್ದಾರೆ. ಮುಂದಿನ ಬಿಹಾರ ಎಲೆಕ್ಷನ್ವರೆಗೂ ಕೂಡ ಸುಮ್ಮನಿರುವಂತೆ ಆಪ್ತರಿಗೂ ಕೂಡ ಸಂದೇಶ ರವಾನಿಸಿದ್ದಾರೆ. ಹೀಗಾಗಿ ನವೆಂಬರ್ ಬಳಿಕ ಕುರ್ಚಿ ಕಿತ್ತಾಟ ಜೋರಾಗೋ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಬಹಳ ಅನ್ಯೋನ್ಯವಾಗಿದ್ದಾರೆ. ಯಾರು ಏನೇ ಕುತಂತ್ರ ಮಾಡಿದ್ರು ಡಿವೈಡ್ ಆಗಲ್ಲ ಅಂಥೇಳಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಶಾಸಕರು ಅವರವರ ಅಭಿಪ್ರಾಯ ಹೇಳಿದ್ದಾರೆ. ನಮ್ಮಲ್ಲಿ ಸಿದ್ದರಾಮಯ್ಯನವರು ಡಿ.ಕೆ.ಅವರು ಭಾಳ ಅನ್ಯೋನ್ಯವಾಗಿದ್ದಾರೆ. ಏನೇ ಆದರೂ ಇಬ್ಬರು ಒಗ್ಗಟ್ಟಾಗಿ ಹೋಗ್ತಾರೆ. ಹೈಕಮಾಂಡು ಅದಕ್ಕೆ ಸಮರ್ಥವಾಗಿದೆ. ರಾಷ್ಟ್ರದ AICC ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಡಿ.ಕೆ.ಅವರು ಯಾರೇನೇ ಮಾಡಿದ್ರು ಡಿವೈಡ್ ಆಗೋಲ್ಲ, ಒಟ್ಟಿಗೆ ಹೋಗ್ತಾರೆ. ತೀರ್ಮಾನ ಒಟ್ನಲ್ಲಿ ಕಾಂಗ್ರೆಸ್ ಕಿತ್ತಾಟಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದ್ರು ನವೆಂಬರ್ ನಂತರ ಇನ್ನಷ್ಟು ವೇಗ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.